ಸುಮ್ಮನೆ ಮುಳುಗಿದೆ ಸುಮ್ಮನೆ ಮುಳುಗಿದೆ ಸಲಿಲದೊಳೆ ನಗೆ ಸುಮ್ಮನೆ ಮುಳುಗಿದೆ ಸುಮ್ಮನೆ ಮುಳುಗಿದೆ ಸುಲಿಸೈ ಸೀರೆ ಸುಲಿಸೈ ಸುಲಿಸೈ ರೂಪಕ್ಕೆ ಸೀರೆಯ ಬಡ ಬಡ ನೃಪಕುಲದಲ್ಲಿ ತಪ್ಪಿ ಹುಟ್ಟಿದ ಶ್ವಾನವೇ ನಿನ್ನನ್ನು ನಾಯಿ ಎನ್ನದೆ ಇನ್ನೇನೆನ್ನಲಿ ನಾಯಿಗಿರುವ ಅಭ್ಯಾಸವೇ ನಿನಗಿರುವುದು ನಾಯಿಗೆ ಒಂದು ಅಭ್ಯಾಸ ಇದೆ ದಾರಿಯಲ್ಲಿ ಒಬ್ಬ ಹೋಗುತ್ತಿದ್ದಾನೆ ಪಥಿಕ ಎನ್ನಾದರೆ ಕಂಡ ತಕ್ಷಣ ಒಗಳುತ್ತದೆ ಕೂಗುತ್ತದೆ ಆ ಪಥಿಕ ಓಡಿದನ ಒಟ್ಟಿಸಿಕೊಂಡು ಹೋಗ್ತದೆ ಅದೇ ದಾರಿಯಲ್ಲಿ ಹೋಗುತ್ತಿರುವ ವ್ಯಕ್ತಿ ಕೈಯಲ್ಲೊಂದು ಕೋಲನ್ನು ಹಿಡಿದು ನಿಂತ ಎಂದಾದರೆ ಕೂಗುತ್ತಿರುವಂತಹ ಬೊಗಳುತ್ತಿರುವಂತಹ ಆ ನಾಯಿ ತನ್ನ ಪೃಷ್ಠದೊಳಗೆ ಬಾಲವನ್ನು ಸೇರಿಸಿ ಓಡಿ ಹೋಗ್ತದೆ ನೀನು ಹಾಗೆ ಮಾಡಿದ್ದೆ ನಾನು ದೂರ ಇರುವಾಗ ಉಪಪ್ಲಾವ್ಯದಲ್ಲಿರುವಾಗ ಸಂಧಾನದ ಪ್ರಯತ್ನ ಮಾಡಿದೆವು ಹೇಳಿ ಕಳುಹಿಸಿದೆವು ನಾವು ಬಂದಿದ್ದೇವೆ ಕೊಡು ನಮ್ಮದನ್ನು ಎಂದು ಆ ಸಂದರ್ಭದಲ್ಲಿ ನೀನು ಹೇಳಿದ್ದೇನು ದುರ್ಯೋಧನ ಧರಣಿಯಂ ಪಾರ್ಥಿವರ್ ಸೋತ ಮೇಲ್ ಅರಿಗಳಂ ದುರದಿನಯಿಸಿಕೊಂಬುದು ಧರ್ಮ ಎಲ್ಲಿ ಹೋಯಿತು ನಿನ್ನ ಧರ್ಮ ನಿನ್ನ ಕರ್ಮ ಶರದ ಶಿರದಲ್ಲಿಟ್ಟಿದ್ದೇನೆ ರಾಜ್ಯವನ್ನು ಹೀಗೆಂದು ಕೂಗಿದೆಯಲ್ಲ ಅಂದು ನಾವು ದೂರ ಇರುವಾಗ ಯುದ್ಧಕ್ಕೆ ಆಹ್ವಾನಿಸಿದೆ ಇಂದು ನಾವು ಆಯುಧ ಪಾಣಿಗಳಾಗಿ ರಣಕ್ಷೇತ್ರದಲ್ಲಿ ವಿಜೃಂಭಿಸುವಾಗ ಪೃಷ್ಠದಲ್ಲಿ ಬಾಲ ಸೇರಿಸಿದ ನಾಯಿಯ ಹಾಗೆ ಓಡಿ ಹೋಗಿದ್ದೀಯ ಎಲ ಎಲ ಛೀ ನೃಪ ಕುಲದಲ್ಲಿ ಹುಟ್ಟಿದ ಶ್ವಾನವೇ ಬಾರ ಮೇಲೆ ಬಾರೋ ಸರಿಲ್ಲದೋಳಿ ಆತಕ್ಕೆ ಸುಮ್ಮನೆ ಮುಳುಗಿದೆ ಸುಲಿಸೈ ಯಾಕೆ ಜಲಚರ ಪ್ರಾಣಿಗಳು ವಾಸಿಸುವಂತೆ ನೀರಿನಲ್ಲಿ ಅಡಗಿ ಕುಳಿತಿದ್ದೀಯ ಮೇಲೆಂದು ಬಾ ಆ ಹೊತ್ತು ತುಂಬಿದ ಸಭಾವಲಯದಲ್ಲಿ ನಮ್ಮೈವರಲ್ಲದೆ ದ್ರೌಪದಿ ಚಂದ್ರಾನ್ವಯದ ಭಾಗ್ಯ ದೇವತೆ ಅಂತಹ ದ್ರೌಪದಿಯ ಸೀರಿಸುವುದಕ್ಕೆ ಮುಂದಾದೆ ನಿನ್ನಿಂದ ಅದು ಸಾಧ್ಯ ಆಗದೆ ಹೋಯಿತು ಒಂದು ದ್ರೌಪದಿಯ ಸೆರಗಿಗೆ ಕೈ ಇಕ್ಕಿದ್ದೀಯ ನೀನು ಮಾನಭಂಗ ಮಾಡುವುದಕ್ಕೆ ಮುಂದಾಗಿದ್ದೀಯಲ್ಲ ಅಲ್ಲಿ ವಿಫಲನಾದೆ ಈಗ ಬಾ ನೋಡು ದ್ರೌಪದಿ ಹೊಸ ಸೀರೆ ನುಟ್ಟು ನಿಂತಿದ್ದಾಳೆ ಅವಳ ಸೀರೆ ಸುಲಿಯುವುದು ಬಿಡ ಅವಳನ್ನು ಕಡಗಣ್ಣಿಂದ ನೋಡುವ ಧೈರ್ಯ ಇದ್ರೆ ಮೇಲೆದ್ದು ಬಾ ಬಾ ನಿನ್ನನ್ನು ಹೀಗೆ ಕರೆಯುತ್ತಿದ್ದವ ಯಾರು ಬಲ್ಲಯ್ಯ ನೀನು ಇಲ್ಲಿಯ ತನಕ ಕುರುರಾಯ 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 ಎಂದು ಮೆರೆದವ ನಿನಗೆ ಕುರುರಾಯ ಎಂಬ ಶಬ್ದ ಭೂಷಣ ಅಲ್ಲ ಕುರುರಾಯನಾಗಿದ್ದ ನೀನು ಇಂದು ಕೆರೆರಾಯ ಆಗಿ ಹೋದೆ ಯಾಕೆ ಬೇಕಿತ್ತು ನೀನು ಛಲದಂಕಮಲ್ಲ ಛಲದೋಳ್ ಕೌರವ ಅರೆ ಛಲದೋಳ್ ಕೌರವ ಇಂದು ಜಲದೋಳ್ ಕೌರವ ಮರ್ಯಾದೆ ಸತ್ತವನೇ ಮೇಲಬಾರ ಕೂಗಿ ಕರೆಯುತ್ತಿದ್ದವ ಶತಕದ ಪ್ರಾಣಿ ಭೀಮಸೇನ ಹೆಜ್ಜೇನು ನಿನ್ನ ಪ್ರೀತಿಯ ತಮ್ಮ ದುಶ್ಯಾಸನ ಆ ದುಶ್ಯಾಸನನ ತೆಗೆದು ನೆತ್ತಲು ಓಡಿದ
ಕೇಳಯ್ಯ ಗುರುಕುಲಾಧೀಶ ಸಪ್ತಸತಿ ಕೇಳಯ್ಯ ಗುರುಕುಲಾಧೀಶ ಸಪ್ತಸತಿ ಮೂಲೋಕದೊಳು ಭೀಷ್ಮ ಮೂಲೋಕದೊಳು ನಿನಗೆ ಕಾಣೆ ಶರದಿ ಆದರೆ ಮೈವರನ್ ಒಬ್ಬನ ನೀನು ಆದರೆ ಮೈವರನ್ ಒಬ್ಬನ ನೀನು ಸಾಧಿಸದಿತ್ತು ಎಂದರೆ ಮುಂದೆ ನಾವು ಮೇದಿನಿಯನ್ನು ಬಿಟ್ಟು ಮಿಕ್ಕವರು ನಿಂತ ಮೇದಿನಿಯನ್ನು ಬಿಟ್ಟು ಮಿಕ್ಕವರು ನಿಂತ ಸಾದ ಸೇವೆಯೋಡಿರುವೆನು ಕೇಳು ಆಗ್ತದೆ ಗೌರವೇಶ್ವರ ನಿನ್ನನ್ನು ನೋಡುವಾಗ ಬಹಳ ಸಂತೋಷವಾಗುವುದು. ಯಾಕೆಂತ ಹೇಳಿದ್ರೆ ನೀನೇನು ಸಾಮಾನ್ಯನವನಲ್ಲ. ಒಂದು ಸಂದರ್ಭ ಒಬ್ಬ ಆಗಿ ಹೋಗಿದ್ದಾನೆ. ರಘುಪುರದಲ್ಲಿ ಹುಟ್ಟಿದವರೆಲ್ಲರೂ ರಾಘವ ಎನ್ನುವ ಹಾಗೆ ಕರೆಸಿಕೊಳ್ಳಲಿಲ್ಲ. ಅಂತ ಕಾರ್ಯ ಮಾಡುತ್ತಿದ್ದರೆ ರಾಮಚಂದ್ರ ಮಾತ್ರ. ಕುರುಕುಲದಲ್ಲಿ ಹುಟ್ಟಿದವರೆಲ್ಲ ಕುರುರಾಯ ಎನ್ನುವ ಹಾಗೆ ಕರೆಸಿಕೊಂಡವರಿಲ್ಲ. ಅಂತದ್ದೊಂದು ಪ್ರತೀತಿಯನ್ನು ಗಳಿಸುತ್ತಿದ್ರೆ ಅದು ನೀನು ಮಾತ್ರ. ಚಲದಂತ ಚಕ್ರೇಶ್ವರ ಎನ್ನುವ ಹಾಗೆ ಬಿರುದನ್ನ ಪಡೆದಂತ ನಿನ್ನನ್ನು ನೋಡಿದಾಗ ಬಹಳ ಸಂತೋಷವಾಗುವುದು, ಬಹಳ ಆನಂದ. ಸಾಕು ಬೇಡ, ನೀನು ಹೊಗಳಿದ್ದು ಅಂತ ನಂಬುವಷ್ಟು ಹುಚ್ಚ ಅಲ್ಲ ನಾನು. ನೀನು ನನಗೆ ವಿಡಂಬನೆಯನ್ನೇ ಮಾಡ್ತಾ ಇದ್ದಿ. ವಿಡಂಬನೆ ಹಾಗಾಗಿ ಏಕಕಾಲದಲ್ಲಿ ಐವರನ್ನು ತುಡುಕುತ್ತೇನೆ. ಅದಕ್ಕಾಗಿ ತಡೆದದ್ದು. ಐವರು ಒಟ್ಟಾಗಿ ಯುದ್ಧಕ್ಕೆ ಬನ್ನಿ ಎನ್ನುವ ಹಾಗೆ. ಆದ್ರೆ ಕೂಟ ಯುದ್ಧ ಸಲ್ಲ, ದ್ವಂದ್ವ ಯುದ್ಧ ಆಗಬೇಕು. ಇದ ನೋಡು, ನಮ್ಮ ಐವರಲ್ಲಿ ಯಾರೊಬ್ಬನ ಆಯ್ಕೆ ಮಾಡು. ಅವರನ್ನ ನೀನು ಗೆದ್ದೆ ಅಂತಾದ್ರೆ ಉಳಿದ ನಾವೆಲ್ಲ ನಿನ್ನ ಪಾದ ಸೇವಕರಾಗಿರ್ತೇವೆ, ಸೇವೆ ಮಾಡ್ತೇವೆ. ಹೌದು, ಆಯ್ಕೆಯ ಸ್ವಾತಂತ್ರ್ಯ ನನಗೆ. ನಿನಗೆ ಯಾರನ್ನು ಬೇಕಾದ್ರೂ ಯಾರನ್ನು ಬೇಕಾದ್ರೂ ಮಾಡ್ಬೋದು. ನಿನ್ನನ್ನೇ ಗದಾ ಯುದ್ಧಕ್ಕೆ ಆಯ್ಕೆ ಮಾಡಿಕೊಂಡ್ರೆ ನಾನು ಬರ್ತೇನೆ.
ಮಗನೇ, ನಿನ್ನನ್ನು ಆಯ್ಕೆ ಮಾಡಿಕೊಂಡು ಏನಂದೆ? ನಾನು ಬರ್ತೇನೆ. ನಾನು ಬರ್ತೇನೆ. ಯಾರ ಗದಾಯುದ್ಧಕ್ಕೆ ನಾನು ಆಹ್ವಾನಿಸುವುದು. ನೀನು ಯುದ್ಧದಲ್ಲಿ ಪ್ರವೀಣ ಅಲ್ಲ ಅಂತಲ್ಲ, ಆದ್ರೆ ಗದಾಯುದ್ಧದಾಗ ನಮ್ಮಷ್ಟಲ್ಲ. ದ್ವಂದ್ವ ಯುದ್ಧ ಅಂತ ನೀನೇ ಹೇಳಿ. ಹೌದು ಹೌದು. ದ್ವಂದ್ವ ಯುದ್ಧ ಅಂತ ಅಂದ್ರೆ ಒಂದು ಮರಣ ಯುದ್ಧ, ಇಲ್ಲದೆ ಗದಾಯುದ್ಧ. ಹೌದು. ನಾನು ಅಪೇಕ್ಷೆ ಬಿಡೋದು ಗದಾಯುದ್ಧಕ್ಕೆ ನಿರ್ಣಯಗಳು ಆಗಲಿಕ್ಕಿಲ್ಲ ಬಿಡು. ನಾನು ಆಗ್ಲಿಕ್ಕಿಲ್ಲ. ಇನ್ನು ಉಳಿದವರು ಇದ್ದಾರೆ. ಅರ್ಜುನ ಅವನು ಕಾರಣದಲ್ಲಿ ವಾದಿಸಲಿಲ್ಲ, ಆದ್ರೆ ಈ ಯುದ್ಧದ ಮಟ್ಟಿಗೆ ಅವನು ಸಣ್ಣ. ಉಳಿದ ಯುದ್ಧದಲ್ಲಿ ಅವನ ಮೀರಿ ಸೋಲ್ಪಟ್ಟವನಿರಲೇ ಇಲ್ಲ. ಈ ಯುದ್ಧಕ್ಕೆ ಅವನು ಆಗಲಿಕ್ಕಿಲ್ಲ. ನಕುಲ ಸಹದೇವರು. ನನಗೆ ಆಶ್ಚರ್ಯ, ಹಾ ಈ ಯುದ್ಧದಲ್ಲಿ ಹಾ ಎಂತೆಂಥವರಲ್ಲ ಮೇರು ಸದೃಶರು ಕಡೆ ಒಳಗೆ ಹೋದರು. ಹಾ ಈ ಹುಡುಗರು ಚಿನ್ನರು ಹಾ ಯಮನರು ಅವರು ಇನ್ನೂ ಇದ್ದಾರೆ. ಹಾ ಅವರು ಇದ್ದಾರೆ ಎನ್ನುವುದೇ ಒಂದು ಆಶ್ಚರ್ಯದ ಸಂಗತಿ. ಅರ್ಥ ಆಗ್ತದೆ ಬಿಡು. ಹಾ ಸ್ವಂತ ಪರಾಕ್ರಮದ ಬರುವೆ ಎಂದರೆ ಹಾ ಅವರು ಇದ್ದದ್ದು ಅಲ್ಲ ಅಂತ ಅನಿಸ್ತದೆ. ಪ್ರಚಂಡವಾದಂತಹ ಗಾಳಿ ಬೀಸುವಾಗ ದೊಡ್ಡ ದೊಡ್ಡ ಮರಗಳು ಉರುಳಿ ಹೋಗುತ್ತವೆ. ಸಣ್ಣ ಪುಟ್ಟ ಕುರುಚರು ಸಸ್ಯಕ್ಕೆ ಏನಾದರೂ ಆಗ್ತದ ಅಷ್ಟೇ. ಚಿನ್ನರು ಯಮಣರು ಹೊಸಕ್ಕೆ ಹಾಕಿಬಿಟ್ಟರು, ಆಗ್ಲಿಕ್ಕಿಲ್ಲ. ಅಲ್ಲ, ಅವ ಬೇಡ ಇವ ಸರಿ ಇಲ್ಲ ಅಂತ ಹೇಳುವುದನ್ನು ನೋಡಿದ್ರೆ ಹಾ. ಏನು ಪಲಾಯನ ಸೂತ್ರವಾ? ಅಲ್ಲ, ಆಶಯ ಇದ್ದೀಯನೋ, ಆಶಯ ಇದ್ದೀಯನೋ, ಆಶಯ ಇದ್ದೀಯನೋ, ಯಜ್ಞನು ಕಾದಿವೆಯನುವನೋ, ಯಜ್ಞನು ಕಾದಿವೆಯನುವನೋ. ಈ ಸಮಯದಿ ಮಗೋಸರಿಸಲಿ ಆಸುರನುಡನುಲ್ಲಾಸವ ತೋರಲಿ. ಆಶಯ ಇದ್ದೀಯನೋ. ಓ ಭೀಮ, ಅವನನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ. ಅವನನ್ನೇ ಯಾಕೆ ಆಯ್ಕೆ ಮಾಡಿಕೊಳ್ಳುವುದು? ಕಾರಣ ಬಲವಾದದ್ದುಂಟು. ಏನು? ಯಾರೂ ಬೇಡ, ಯಾರೂ ಬೇಡ ಆ, ಹೇಳಿದ್ದೇ ತಡ, ನೀ ಹೇಳಿಯೇ ಬಿಟ್ಟೆ. ಆ, ಬಲವೇನ ಸೂತ್ರವಳು ಕುಡಿಯಲಿಕ್ಕೆ ಬಾರದೇ ಇದ್ದವಳು ಅಂಗಳ ಡೊಂಕು ಎಂದು ಮನವನ್ನು ಮುಂದಿಟ್ಟವಳೆ ಆ, ಅಲ್ಲವೇ ಅಲ್ಲ. ನೀವೆಲ್ಲ ಗದಾಯುದ್ಧ ಕಾಲಿಕ್ಕಿಲ್ಲ, ಹಾಗೆಲ್ಲ ಅವೈದ ಸರ್ವ ಸಮರ್ಥ. ನನಗೆ ಸಮದಂಡಿಯಾಗಿ ಹೋರಾಟ ಮಾಡುವ ಎಲ್ಲ ಯೋಗ್ಯತೆ ಅವರಿಗೆ ಉಂಟು. ಆ ಕಾರಣ ಒಂದು ಅಲ್ಲ, ಅದೇ ಅಲ್ಲ, ಮತ್ತೊಂದು ಉಂಟು. ಏನು? ತುಂಬಿದ ಸಭೆಯಲ್ಲಿ ಆ, ಮಡದಿಗೆ ಮಾತು ಕೊಟ್ಟಿದ್ದಾನೆ. ನನ್ನ 2 ಪಡೆಗಳನ್ನು ಮುರಿಯುತ್ತೇನೆ. ಇಷ್ಟು ದಿವಸ ಆದರೂ ಆಗಲಿಲ್ಲ. ನೋಡ್ತೇನೆ, ಈಗ ನೋಡ್ತೇನೆ. ಅವನ ಆಟಕನ್ನ ಪರೀಕ್ಷಿಸುತ್ತೇನೆ. ಬಿಡು ಅವನು. ನನ್ನ ಅಜಂಟು ಜಲದ ಒಡಗಿ ಅಥನ. ಜಲದ ಒಡಗಿ ಅದನ್ನ ಈಚಿಸುವುದೇನು. ಗೆಲುವೆ ನಿಮಿಷ ಎನಲು
ಅಧಟ್ಟನ್ನು ನೋಡುವವನ ನೀನು ಆ, ಅಧಟ್ಟು ನೋಡ್ತಾನಂತೆ. ಅದೇ ಹೌದು ಅಂತಾದ್ರೆ ನನ್ನ ಅಧಟ್ಟನ್ನು ನೋಡುವ ನೀನು ಹಾ, ಇಷ್ಟೊತ್ತು ಎಲ್ಲಿದ್ದೀಯ? ಜಲದಲ್ಲಿ ಜಲದಲ್ಲಿ ಅಡಗಿದ್ದೆ. ಪ್ರಯತ್ನ ಪಟ್ಟು ಹೌದು, ಎಲ್ಲರಿಂದ ಆಗುದಿಲ್ಲ. ಪ್ರಯತ್ನ ಪಟ್ಟು ಯಾರಿಗೂ ಕಾಣಬಾರ್ದು ಅಂತ ಪ್ರಯತ್ನ ಪಟ್ಟು ಅದೊಂದು ವಿದ್ಯೆ. ಯುದ್ಧ ವಿದ್ಯೆಯನ್ನು ನಮಗೂ ಗೊತ್ತು. ಅದು ಹಾ, ಯುದ್ಧಕ್ಕೆ ಹೆದರಿ ಭೀಮನ ಈ ಕೋಪಾಟೋಪಕ್ಕೆ ತುತ್ತಾಗಲಾರೆ ಎಂದು ಜೀವಗಳ್ಳತನದಿಂದ ಹೋಗಿ ಅಡಗಿ ಕುಳಿತದ್ದು ನೀನು. ಇವತ್ತು ಒಂದು ದಿವಸ ಉತ್ತರಿಸಿ ಬಿಡುವಾಗ ಉತ್ತರಿಸುವುದಕ್ಕೆ ಭೀಮ ಬಿಡುವುದಿಲ್ಲ. ಹಾ. ನಿನ್ನ ತೊಡೆ ಮುರಿಯುತ್ತೇನೆಂದೇ ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಹಾ. ಈ ಮೊದಲು ನನ್ನ ಎದುರಿಗೆ ಸಿಕ್ಕಿದಾಗ ಹಾ. ಕ್ಷಣಕಾಲ ನನ್ನ ಎದುರು ನಿಲ್ಲಲಾರದೆ ಓಡಿದವ ನೀನು. ಕೆಲವು ಯುದ್ಧದಲ್ಲಿ ನೀನು ಬಿದ್ದದ್ದು ಉಂಟು, ಹಾ. ಕೆಲವು ಯುದ್ಧದಲ್ಲಿ ನಾನು ಓಡಿದ್ದು ಓಡಿದುಂಟು. ನಿರ್ಣಯಾತ್ಮಕವಾದಂತ ಯುದ್ಧ ಆಗಿಲ್ಲ. ನಿರ್ಣಯಾತ್ಮಕವಾದ ಕದನ ಈ ಹೊತ್ತು ನಡೆಯಬೇಕೆಂದು ಸರಿ. ಕಾಯುತ್ತಿದ್ದಾಗ ಹಾ. ರಣ ಕಣದಿಂದ ವಿಮುಖನಾದವ ನೀನು. ಹಾ. ಈಗ ಬಿಡುವುದಿಲ್ಲ. ಈಗ ನಾನೇ ಆಹ್ವಾನ ಕೊಟ್ಟೆ. ಸಿಕ್ಕಿದೆಯಲ್ಲ, ಈಗ ಬಿಡುವುದಿಲ್ಲ. ಹಾ. ಅರೆ ಕ್ಷಣದಲ್ಲಿ ಮುಗಿಸಿ ಬಿಡ್ತೇನೆ. ಊಟದಲ್ಲಿ ಕ್ಷಣದಲ್ಲಿ ಮುಗಿಸ್ತೇನೆ. ಸುಲಭ ಅಲ್ಲ, ಹೋರಾಟ. ಗೊತ್ತುಂಟು ನನಗೆ. ಹೋರಾಟ ಊಟದಷ್ಟು ಸುಲಭ ಅಲ್ಲ. ಊಟಕ್ಕಾದ್ರೆ ನಿನಗೆ ಅರಕ್ಷಣವೂ ಬೇಡ. ನಾವೆಲ್ಲ ಕೇಳಿದ್ದೇವೆ, ಮತ್ತೆ ಎಳವೇರಿ ನೋಡಿದ್ದೇವೆ. ಊಟದಲ್ಲಿ ಬಲು ನಿಪುಣ ಎಂಬುದು ನಾವು ಬಲ್ಲೆ. ಏನು ಮಾಡಿಯ ಅದನ್ನು ಮಾಡಿ ತೋರಿಸಿದ್ದು ಅವರು ಏನ್ ಮಾಡಿಯ ಉಳಿದವರಿಗೆಲ್ಲ ಇಷ್ಟು ಊಟ ಮಾಡುವುದಕ್ಕೂ ಆಗುವುದಿಲ್ಲ, ಇಷ್ಟೆಲ್ಲ ಮಾಡುವುದಕ್ಕೂ ಆಗುವುದಿಲ್ಲ. ನೀನು ಹಾಗಲ್ಲ, ಎಷ್ಟು ಊಟ ಮಾಡ್ತೀವಿ ಅಷ್ಟೇ ಮಾಡ್ತೀವಿ. ಅವ್ರ ಹೋರಾಟ ಅಲ್ಲ, ಮರ ಮುರಿಯುವುದು, ನೀರಿಗೆ ಹಾರುವುದು, ಬೇರೆ ಹಾರುವುದು, ಇದಕ್ಕಾಗಿತ್ತು. ಹೋರಾಟಕ್ಕಾಗ್ಲಿಕ್ಕಿಲ್ಲ. ಅಷ್ಟೆಲ್ಲ ಪರಾಕ್ರಮ ಇದ್ರೆ ಒಂದು ದೂತ ಸಭೆಯಲ್ಲಿ ನಿಮ್ಮೆಲ್ಲವರನ್ನು ಸೋಲಿಸಿ ಪ್ರಚಾರಿಸುತ್ತಿರುವ ಸಂದರ್ಭದಲ್ಲಿ ಎಲ್ಲ ಅಡಗಿದ್ದ ನಿನ್ನ ಆಧಟ್ಟು ಇಂದಲ್ಲ ಶಕುನಿಯ
ಕಥೆ. ಏಯ್, ಒಂದು ದ್ಯೂತಕ್ಕೆ ಕರೆದವ ನೀನು, ಹೌದು ಆಡಿದವ ನೀನಲ್ಲ. ಅಲ್ಲ ಹಾ, ಅಲ್ಲಿ ದ್ಯೂತವನ್ನು ಆಡಿದವ ಆ ನಿನ್ನ ಮಾವ ಶಕುನಿ. ನೀನು ಆಡಿದವನಲ್ಲ, ಆಹಾ, ಆಡಿದವ ನಿನ್ನ ಮಾವ ಶಕುನಿ. ನಿನ್ನ ಅಣ್ಣ ಧರ್ಮರಾಜ. ಹೌದು ಹೌದು, ಕರೆದವ ನೀನು. ಕರೆದವ ನನ್ನ ಅಪ್ಪ, ದೊಡ್ಡಪ್ಪ ಕರೆದ ಅಂತ ಬಂದಿದ್ದ ಆಡುವುದಕ್ಕೆ ಕುಳಿತವ ಅವ. ಶಕುನಿ. ಅವನ ಕುಮಂತ್ರದಿಂದ ನೀವು ಗೆದ್ದವರು. ನಿನ್ನ ಅಣ್ಣ ಆಗ ಹೇಳಲಿಲ್ಲ, ಅಣ್ಣ ಹೇಳುವುದಿಲ್ಲ, ಹೇಳ್ಬಾರ್ದು. ಅವ ಹೇಳುವುದಿಲ್ಲ. ಆಟ ಕುಳಿತುಕೊಂಡಾಗ ಕುಳಿತುಕೊಳ್ಳುವಾಗ ಆಕ್ಷೇಪ ಮಾಡಬೇಕು. ಹೌದು, ಒಪ್ಪಿ ಕುಳಿತ ಮೇಲೆ ಮತ್ತೆ ಆಕ್ಷೇಪ ಅದಕ್ಕಾಗಿ ಆಕ್ಷೇಪ ಮಾಡಲಿಲ್ಲ ಆತ. ಹಾ. ಈಗ ನಾನು ಹೇಳ್ತೇನೆ, ಹಾ. ದ್ಯೂತವನ್ನು ಲೀಲಾ ಜಾಲವಾಗಿ ಆ ಶಕುನಿಯ ಕುಮಂತ್ರದಿಂದ ಗೆದ್ದಿರಬಹುದು. ವಿದ್ಯೆಯ ಗೊತ್ತುಂಟು. ಹೌದು ಇನ್ನಾಡಿ ಗೊತ್ತಿದ್ದವ್ರು ಏನ್ ಮಾಡು. ಹೌದು, ಗೊತ್ತಿರುವುದೇ ಅವನು ಅಣ್ಣ ಪಟ್ಟಿದ್ದಾನೆ. ಹೌದು, ಆ ಕುಮಂತ್ರಕ್ಕೆ ತುತ್ತಾಗಿ ಸೋತಿರುವುದು. ಕುಮಂತ್ರ ಅಲ್ಲ, ನಿನ್ನ ಅಣ್ಣಗೆ ಮಂತ್ರ ಬರುವುದಿಲ್ಲ. ಕುಮಂತ್ರ ಸುದ್ದಿ ಹೇಳುವುದಿಲ್ಲ. ಅವನಿಗೆ ಮಂತ್ರ ಬರ್ತೇವೆ, ನೀವು ಮಂತ್ರವೇ ಬರದೆ ಕೂತ್ಕೊಂಡಿದ್ದಾರೆ. ಬರುವುದಿಲ್ಲ. ಬರದೆ ಸೋತ ಮೇಲೆ ಕುಮಂತ್ರ. ಶಕುನಿಯ ಕುತಂತ್ರವೇ ಅಲ್ಲಿ ನಡೆದದ್ದು. ಅದು ನೀವೇ ಹೇಳ್ಕೊಳ್ಳಿ. ಅಷ್ಟು ಸುಲಭ ಅಲ್ಲ. ಹಾ. ದ್ಯೂತವನ್ನು ಗೆದ್ದಾಕ್ಷಣ ಹಾ. ಈ ಹೋರಾಟವನ್ನು ಗೆಲ್ಲುತ್ತೇನೆ ಎಂದು ಭಾವಿಸುವುದು ಬೇಡ. ಹಾ. ಈಗ ನಿನ್ನ ಮಾವ ಇಲ್ಲ, ಬೇಡ, ಕಳಿಸಿದ್ದೇವೆ ಮೇಲೆ. ಈಗ ನಾನು ದೂತ ಆಡುವುದೂ ಇಲ್ಲ. ದ್ಯೂತ ಆಡ್ಲಿಕ್ಕೆ ಅನುವಿಲ್ಲ ನಿನಗೆ. ಅಲ್ಲ, ನನಗೆ ಬೇಡ ಅಂತ. ಇಡುವುದಕ್ಕೆ ಎಂತದ್ದು ಇಲ್ಲ. ಸುಮ್ನೆ ಇಡುವುದಕ್ಕೆ ನಮ್ಮಲ್ಲಿ ಇನ್ನು ಅಧಿಕಾರ ಉಂಟು. ಮುಗಿಸ್ತೇನೆ. ಹೌದಾ? ಇದು ಹಾ. ನೀನು ಹಾ. ನನ್ನನ್ನು ಆಕ್ಷೇಪಿಸುವವ. ಹಾ. ನಿನ್ನ ತಮ್ಮನಾಗಿರುವಂತಹ ಹಾ. ದುಶ್ಯಾಸನನ ಉರವನ್ನು ಬಾಗುವುದು, ನೆಟ್ಟರನ್ನು ಮೋರುವಾಗ ನೀನೆಲ್ಲ ಅದನ್ನು ತೀರಿಸುವುದಕ್ಕೆ ಬಂದಿದ್ದು. ಎಲ 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 ಪಾಪ ಈ ಸಂದರ್ಭದಲ್ಲಿ ನಮ್ಮವ್ರು ಇರಬೇಕಿತ್ತು. ಮಿತ್ರ ಬಾಬಾ ಒಬ್ಬರು ಇಲ್ಲ. ಮತ್ತಧಿಕ ಸಂತೋಷದುಬ್ಬನ್ನು ನಾನು ಹೇಗೆ ಅನುಭವಿಸುತ್ತಾ ಇದ್ದೇನೆ. ನನ್ನ ಜೀವಮಾನದಲ್ಲಿ ಇಂತಹ ಸಂತೋಷ ಅನುಭವಿಸಿದ್ದಿಲ್ಲ. ಹಂಚಿಕೊಳ್ಳೋಣ ಅಂತ ಹೇಳಿದ್ರೆ ನಮ್ಮವರು ಅನ್ನೋರು ಒಬ್ಬರೂ ಇಲ್ಲ. ಹೋಗಲಿ, ನಮ್ಮವರು ಇಲ್ಲದೆ ಇದ್ರೆ ನಮ್ಮ ವಿರೋಧಿಗಳಾದಂಥ ಉಳಿದ ಪಾಂಡವರಿದ್ದಾರಲ್ಲ, ಇವರಿಗೆ ಸಂತೋಷ ಉಣಬಡಿಸುವುದಲ್ಲ, ಸಂತಾಪವನ್ನು ಉಣಬಡಿಸ್ತೇನೆ. ಅಯ್ಯ, ನೋಡಿರಿ ಧರ್ಮರಾಜ ಗುಣಾದಿಗಳು ನೋಡ, ನಕುಲ ಸಹದೇವರು ನೋಡಿ 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 ಎಷ್ಟು ಚಂದ. ತೋಪಲೆ ದೊಡ್ಡ ಶಬ್ದ ಆಯಿತು. ಬುಡ ಕಡಿದ ಬಾಳೆ ಮರ ಬೀಳುವಾಗ ಬಿದ್ದುಬಿಟ್ಟ.
ಕಣ್ಣು ರೆಪ್ಪೆ ಮುಚ್ಚಿ ತೆರೆಯುವುದರೊಳಗೆ ನೋಡ್ತೇನೆ, ತಲೆಯೂ ಕಾಣಿಸುವುದಿಲ್ಲ, ಕಾಲು ಕಾಣಿಸುವುದಿಲ್ಲ, ಬರೇ ಹೊಟ್ಟೆ ಮಾತ್ರ. ದೊಡ್ಡ ಪರ್ವತವೇ ಉರುಳಿ ಬಿದ್ದಿದೆಯೋ ಎಂಬಂತೆ. ಏನು ಚಂದ ಧರ್ಮರಾಜ, ನೋಡು ನೋಡು, ಈ ಚಂದ ನೋಡು. ಅದರ ಒಂದು ಮಾತನ್ನು ನೀನು ಹೇಳಿದ್ದೆ, ಆದರೆಮ್ಮಯ್ಯುವರೋಳ ಒಬ್ಬನ ನೀನು ಸಾಧಿಸುತ್ತೆಂದು ಗೆಲ್ಲದರೆ ಮುಂದೆ ನಾವು ಮೇದಿನಿಯನ್ನು ಬಿಟ್ಟು ಮಿಕ್ಕವರು ನಿನ್ನ ಪಾದ ಸೇವೆಯೊಳಿರುವೆವು. ಈಗ ಒಬ್ಬರನ್ನು ನಾನು ಸಾಧಿಸಿ ಸೋಲಿಸಿದ್ದೇನೆ, ನೀನೇನು ಮಾಡ್ತೀಯ? ಪಾದ ಸೇವೆ ಅಂದರೆ ಹಿರಿಯವ ಚಾಮರ ಬೀಸ್ತೀಯ, ಇವ ಅರ್ಜುನ ಕಾಲು ಒತ್ತಾನ, ನಕುಲ ಸಹದೇವರು ರತ್ನಗಂಬಳಿ ಹಾಸ್ತಾರ. ಹಾಗಾಗಿ ಯಾವುದು ಅವಳು ಯಾಕೆ ಅಲ್ಲಿ ನಿಂತಿದ್ದಾಳೆ? ನನ್ನ ಮುಂದಿನ ಆಶೆ ಮುಂದಿನ ಆಶೆ ಒಳ್ಳೆ ಸ್ತಂಭೀಭೂತವಾಗಿ ನಿಂತು ಬಿಟ್ಟಿದ್ದಾಳೆ. ಮೈವರ ಮಡದಿ ದ್ರೌಪದಿ ನನ್ನ ತೊಡೆ ಮುರಿಯುವ, ನಾನು ಕೆಡೆದು ಬೀಳುವ ಚಂದ ನೋಡುವುದಕ್ಕಾಗಿ ಬಂದವಳು. ಬರುವ ಹೊತ್ತಿಗೆ ನನ್ನ ಗದಾಪ್ರಹಾರಕ್ಕೆ ತುತ್ತಾದಂಥ ಅವಳ ಪ್ರೀತಿಯ ಗಂಡ ಭೀಮಸೇನೇ ಅದನ್ನು ನೋಡಿದ್ದೇ ತಡ ಗರ ಬಡಿದವಳ ಹಾಗೆ ನಿಂತು ಬಿಟ್ಟಿದ್ದಾಳೆ. ಪಾಪ ಇನ್ನು ತಾಳುವಳಿ ಎಂತು ಏನು ಮಾಡ್ತಾಳೋ ಏನು, ಅದು ತೊಂದರೆ ಇಲ್ಲ. ಯಾಕಂದ್ರೆ ಅವಳಿಗೆ ಒಬ್ಬಳೇ ಗಂಡ ಅಲ್ಲ, ಒಬ್ಬರೇ ಅಲ್ಲ, ಉಳಿದ 4 ಇದ್ದಾರಲ್ಲ, ಸುಧಾರಿಸಿಕೊಳ್ಳ. ಹಾಳಾಗಿ ಹೋಗಲಿ, ನಮಗೆ ಯಾಕೆ ಅವರು ಸಂಸಾರದ ವಿಚಾರ. ನನಗೆ ಆಶ್ಚರ್ಯ ಯಾವುದು ಗೊತ್ತಾ, ಧರ್ಮರಾಯ ಸುಮ್ಮನೆ ಇದ್ದದ್ದಲ್ಲ, ಅವಳು ಅಲ್ಲೇ ನಿಂತದ್ದಲ್ಲ, ಇವನು ಸುಮ್ಮನೆ ಇದ್ದಾನಲ್ಲ. ಎಲ್ಲೋ ಆಯ್ತು ನಿನ್ನ ಪರಾಕ್ರಮ. ಪೃಥ್ವಿಯಲ್ಲಿ ಪ್ರತಿ ಇಲ್ಲದ ಪ್ರತಾಪಿ ಪ್ರತಾನಂದನ ಪಾರ್ಥ ಈಗ ನೆಲನೋಟಕನಾಗಿದ್ದಾನೆ. ಧರೆಯಲ್ಲಿ ನರನೆಂಬ ಹಿರಿಯ ಬಿರುದನ್ನು ಪಡೆದಿರುವಂಥ ನರ ಸತ್ತವರಾಗಿ ನಿಂತಿದ್ದಾನೆ. ಕೆಡುಕರಂತೆಯೇ ನೀನು ಸುಮ್ಮನೆ ಇರುವುದ? ತೆಗಿ, ಬಿಡು, ನೋಡ್ತೇನೆ. ಬಾಬಾ ಇವ ಸುಮ್ಮನಿದ್ದಾನೆ,
ಭೀಮ ಬಿದ್ದಿದ್ದಾನೆ. ನಕುಲ ಸಹದೇವರು ನಿಬ್ಬೆರಗಾಗಿ ನೋಡ್ತಾ ಇದ್ದಾರೆ. ಹೌದಪ್ಪ, ತಪ್ಪಲ್ಲ. ಇಂತಿಂತವರೇ ಬಿದ್ದಿರುವಾಗ ಚಕಿತರಾಗದೆ ಹೋಗ್ತಾರ? ಅದರಲ್ಲಿ ನಾನು ಒಬ್ಬನೇ. ಐವರು ಹೋಗ್ಲಿ ಹೋಗ್. ಎಲ್ಲ ನೀವು ಯಾಕೆ ಸುಮ್ಮನಿದ್ದಾನೆ? ಹಾಗೆಲ್ಲ ಸುಮ್ಮನೆ ಇರುವ ಜಾತಿ ಅಲ್ಲ, ಅವನು ಜಾಯಮಾನವದಲ್ಲ. ಎಲ್ಲ 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 ಸ್ವಲ್ಪ ತಟ್ಟಿ ಮುಟ್ಟಿ ನೋಡ್ಬೇಕಾಯ್ತು. ಎಲ್ಲೋದ? ಓ ಹೋ ಹೋ ಹೋ, ಈಗ ಬರಬೇಕು. ಕಪಟ ನಾಟಕ
ನೀನು ಸುಮ್ಮನೆ ಇರುವುದ ಗುಬ್ಬಿದ್ದ ಏನು ನಿನ್ನ ಅಂಗ ಯಾಕೆಂದ್ರೆ ಕಪಟ ನಾಟಕ ಸೂತ್ರಧಾರಿಣಿ ಸುಮ್ಮನೆ ಇರುವವನಲ್ಲ. ನಾಟಕ ಅಂದರೂ ಸುಳ್ಳು, ಕಪಟ ಅಂದರೂ ಸುಳ್ಳು. ಪ್ರಪಂಚದಲ್ಲಿ ವಿಡಂಬನೆ ಮಾಡುವವರು ಕಪಟ ನಾಟಕ ಸೂತ್ರಧಾರಿ ಅಂದರೆ ಸುಳ್ಳನ್ನು ಕುಣಿಸುವವನು. ಇನ್ನೊಂದು ಅರ್ಥ ಉಂಟು, ನಿಮ್ಮವರು ರಾಜ್ಯರು ಋಷಿಮುನಿಗಳು ಹೇಳುವ ಮಾತು, ನಾಟಕ ಅಂದರೂ ಸುಳ್ಳು, ಕಪಟ ಅಂದರೂ ಸುಳ್ಳು. ಋಣವನ್ನು ಋಣದಿಂದ ಗುಣಿಸಿದಾಗ ಧನವಾಗ್ತದೆ ಅಂತ ಕಪಟ ನಾಟಕ ಸೂತ್ರಧಾರ ಕೊಂಡಾಡ್ತಾ ಇದ್ದಾರೆ. ಆದರೆ ಈಗ ಮಾತ್ರ ಎಲ್ಲ ಸುಳ್ಳಾಯ್ತು, ಬಿದ್ದಿದ್ದಾನೆ, ಏನು ಮಾಡುವುದಕ್ಕೂ ಆಗುವುದಿಲ್ಲ. ಅತ್ತೆಗೆ ಕೊಟ್ಟ ಮಾತು ಸುಳ್ಳಾಗಿ ಹೋಗುವ ಕಾಲ ಬಂತು. ಏನು ಮಾಡುವುದು ಅದಕ್ಕಾಗಿ ಗುಪ್ಪಿತವ ಅಥವಾ ಕೌರವರಿಗೆ ಇನ್ನು ಮದ್ದರಿಯುವುದೇ ಹೇಗೆ ಎನ್ನುವ ಗೌಪ್ಯ ಯೋಚನೆ. ಕೃಷ್ಣ, ಇದೋ ನಿನ್ನ ದೇವತ್ವಕ್ಕೆ ನನ್ನ ಕ್ಷಾತ್ರಿಯತ್ವ ಒಟ್ಟುತ್ತಿರುವಂತಹ ಪಂಥಾವಾನ. ನೀನು ನಾನು ಸ್ವೀಕರಿಸ್ತೀಯೋ ನಿರಾಕರಿಸ್ತೀಯೋ ನಿನಗೇ ಬಿಟ್ಟಿದ್ದು.